ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಗುರುವಾರ, ಯಾಕೆ ನನಗೆ ಗುರುವಾರ ತುಂಬ ಇಷ್ಟ ಆಗ್ತಿದೆ ಈ ನಡುವೆ ನಿಮಗೆ ಗೊತ್ತಿರ್ಬೋದು. ನಾನು ಪೂಜೆ ಮಾಡ್ತೀನಿ ಮನೇಲಿ, ಬಟ್ ಯಾವುದೇ ರೀತಿ ನಿಮಗೆ ವಿಡಿಯೋ ಮಾಡೋದಾಗಲಿ ಹಾಕೋದಾಗಲಿ ಇದೆಲ್ಲ ಮಾಡಿಲ್ಲ. ನನ್ನ ಪೂಜೆ ನನ್ನ ಮಟ್ಟಿಗೆ ಅಷ್ಟೇ ಇರಬೇಕು ಅಂತ, ನನ್ನ ಮಟ್ಟಿಗೆ ಲೈಕ್ ನನಗೆ ಯಾವ ರೀತಿ ಪೂಜೆ ಬೇಕೋ ಅಲಂಕಾರ ಬೇಕೋ ಆ ರೀತಿ ಮಾಡಿಕೊಂಡು ನಾನು ಇಷ್ಟು ವರ್ಷಗಳ ಕಾಲ ನಾನು ಪೂಜೆ ಮಾಡ್ಕೊಂಡು ಬಂದೆ. ಬಟ್ ಇವಾಗ ಗುರುವಾರ ದಿನ ತುಂಬಾ ಸ್ಪೆಷಲ್ಲಾಗಿ ಒಂಥರ ಹಬ್ಬದ ರೀತಿಯಲ್ಲಿ ನಾನು ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ. ಯಾಕೆ ಏನು ಅಂತ ಹೋಗ್ತಾ ಹೇಳ್ತೀನಿ. ನಾನು ಗುರುವಾರ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತಂದರೆ, ಲೈಕ್ ಒಂದು 3-4 ಮಂತ್ಸಿಂದ ನನಗೆ ಜಸ್ಟ್ ಅನಿಸ್ತಾ ಇತ್ತು, ನನಗೆ ರಾಯರನ್ನ ನಂಬಿದರೆ ಏನೋ ಒಂದು ಸಿಗುತ್ತೆ, ಏನೋ ಒಂದು ಫಲ ಸಿಗುತ್ತೆ ಅನ್ನೋ ಥರ. ಸೊ ಹಾಗಾಗಿ ನಾನು ಜಸ್ಟು ನನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬ ವರ್ಷದಿಂದನೇ ಜಸ್ಟ್ ಫೋಟೋ ತೊಗೊಂಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಿರಲಿಲ್ಲ. ಫೈನಲ್ ಆಗಿ ರಾಯರ ಮಠಕ್ಕೆ ಹೋಗಿರುವಾಗ ನನಗೆ ರಾಯರ ಫೋಟೋನ ತೊಗೊಂಡು ಬಂದೆ. ಅದು ಒಂದು ಆಸೆ ಇತ್ತು, ಅಲ್ಲಿ ಹೋಗಿರುವಾಗಲೇ ತೊಗೊಂಡು ಬರೋಣ ಅಂತ. ಹಾಗಾಗಿ ಅದು ಕೂಡ ಆಸೆ ಈಡೇರ್ತು ಅಂತಲೇ ಹೇಳ್ಬೋದು. ನಾನು ಒಂದು 3-4 ಮಂತ್ಸ್ ಹಿಂದೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ರಾಯರ ಮಠಕ್ಕೆ ಹೋಗೋಣ ಮಂತ್ರಾಲಯಕ್ಕೆ ಹೋಗೋಣ ಅಂತ. ಆವಾಗ ನನ್ನ ಹಸ್ಬೆಂಡ್ ಹೇಳಿದರು, ಹೋಗೋಣ ಅಂತ ಹೇಳಿದರು. ಹಾಗಾದರೆ ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಂತ ನನ್ನ ಹಸ್ಬೆಂಡ್ ಕೇಳಿರುವಾಗ, ಹೋಗೋಣ ನೆಕ್ಸ್ಟ್ ವಾರ ಅಂತ ಹೇಳಿದರು. ಸರಿ ಆಯಿತು ಅಂತ. ಆದರೂ ಆ ಮಿಡಲಲ್ಲಿ ನಾನು ನನ್ನ ಹಸ್ಬೆಂಡ್ ಏನೋ ಕೇಳ್ಕೊಂಡಿದ್ವಿ, ಒಂದು ಬೇಡ್ಕೊಂಡಿದ್ವಿ, ರಾಯರೇ ಈ ರೀತಿ ಏನಾದರೂ ಆದರೆ ನಿಮ್ಮ ಸನ್ನಿಧಿಗೆ ತಪ್ಪದಿರಂಗೆ ಬಂದು ಹೋಗ್ತೀವಿ ರಾಯರೇ ಅಂತ. ಏನು ಅಂತಂದರೆ, ಲೈಕ್ ಒಂದು ಜಾಬ್ ಆದರೂ ಆಗಿರ್ಬೋದು, ಒಂದು ವಸ್ತು ಆದರೂ ಆಗಿರ್ಬೋದು, ಒಂದು ಏನಾದರೂ ಆಗಿರ್ಬೋದು. ಸೊ ಜಸ್ಟ್ ತಿಳ್ಕೊಳ್ಳಿ, ನಾನು ರಾಯರು ಇಮಿಡಿಯೇಟಾಗಿ ಆ ಟೈಮಿಗೆ ನನಗೆ ಕರುಣಿಸಿದ್ರೋ ಗೊತ್ತಿಲ್ಲ. ನನಗೆ ಅಷ್ಟು ಒಂಥರ ಮಿರಾಕಲ್ ಅನಿಸ್ಬಿಡ್ತು ನನಗೆ. ಆ ರಾಯರು ನಾನು ಬೇಡ್ಕೊಂಡಿದ್ದನ್ನು ಕೊಟ್ರಲ್ಲ. ಲೈಕ್ ನನಗೆ ಒಂಥರ, ನಾನು ನನ್ನ ಹಸ್ಬೆಂಡ್ ಅದೇ ಅಂದ್ಕೊಂಡಿದ್ವಿ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ಇವ್ರ ಹತ್ರ. ಮಂತ್ರಾಲಯಕ್ಕೆ ಹೋಗ್ತೀವಿ ಅಂದಾಗಿಂತ್ರ, ಮನೆ ದೇವ್ರಿಗೆ ಹೋಗ್ತೀವಿ ಅಂದಾಗಿಂತ್ರನೂ ಅಂತ. ನಾವು ಅಲ್ಲಿಂದ ಮಂತ್ರಾಲಯದಿಂದ ನಮ್ಮ ಮನೆ ದೇವ್ರಿಗೂ ಹೋಗಿ ಬಂದ್ವಿ. 2 ಆಶೀರ್ವಾದ, ದೇವರ ಆಶೀರ್ವಾದ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ಸೊ ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ಜಸ್ಟ್ ಎಮೋಷ್ನಲ್ ಆಗ್ತಿದ್ದೀನಿ. ಬಟ್ ನಾನು ದೇವ್ರಿಗೆ ಯೂಶ್ವಲಾಗಿ ನಾನು ರಾಯರಿಗೆ ಫಸ್ಟು ಟೈಮು ಪೂಜೆ ಮಾಡ್ತಿರೋದು. ಅವ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. ನನಗೆ ಯಾವ ರೀತಿ ಗೊತ್ತೋ ನಾನು ಆ ರೀತಿಯೇ ಪೂಜೆ ಮಾಡ್ತಿದ್ದೀನಿ. ನಿಮಗೇನಾದರೂ ತಪ್ಪು ಕಂಡು ಬಂದರೆ, ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ. ಬಟ್ ನನಗೆ ಯಾವ ರೀತಿ ಬೇಕೋ ಆ ರೀತಿ ಪೂಜೆನ ಮಾಡ್ತಾಯಿದ್ದೀನಿ. ಗುರುವಾರ ಆಗಲಿ ದೇವ್ರ ಫೋಟೋಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು, ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವ್ರು ಯಾವತ್ತಿದ್ರೂ ಒಲಿತಾರೆ ಅಂತ. ದೇವ್ರಿಗೆ ಹಾಲು ಬೇಕು, ಅಮೃತನೇ ಬೇಕು ಅಂತ ಕೇಳೋದಿಲ್ಲ. ನಮ್ಮ ಹತ್ರ ಏನಿರುತ್ತೋ ಅದನ್ನು ಪೂಜೆ ಮಾಡಿದರೆ, ನಾವು ಪೂಜೆಯಲ್ಲಿ ಲೈಕ್ ಒಂದು ನಂಬಿಕೆ ಇಟ್ಕೋಬೇಕು ಫಸ್ಟು. ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿದರೆ 100% ನಮಗೆ ಎಲ್ಲ ದೇವರು ಒಲಿತಾರೆ, ರಾಯರು ಕೂಡ ನಮ್ಮನ್ನ ಕರುಣಿಸುತ್ತಾರೆ ಅಂತಲೇ ಅನ್ಕೋಬೋದು. ಸೊ ಹಾಗಾಗಿ ನಾನು ಇವತ್ತು ಗುರುವಾರ, ಇದು 2ನೇ ಪೂಜೆ. ನಾನು 1ನೇ ಪೂಜೆನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ನನಗೆ ಅಷ್ಟು ಬೇಗನೆ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ ಅಂದ್ಕೊಂಡೆ. ಇವಾಗ ಆಲ್ಮೋಸ್ಟ್ ನಾನು ಒಂದು ಮಂತ್ 15 ಡೇಸ್ ಆಗಕ್ಕೆ ಬಂತು ನಾನು ಹೋಗಿ ಮಂತ್ರಾಲಯಕ್ಕೆ. ಆವಾಗಿಂದ ನಾನು ದೇವ್ರಿಗೆ, ರಾಯರನ್ನ ಪೂಜೆ ಮಾಡ್ತಾಯಿದ್ದೀನಿ. ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನೀಟಾಗಿ ಅಲಂಕಾರ ಮಾಡಿಬಿಟ್ಟು ನನ್ನ ಮನಸ್ಸಿಗೆ ತೃಪ್ತಿ ಆಗೋಂಗೆ ನಾನು ಪೂಜೆನ ಮಾಡ್ತಾಯಿದ್ದೀನಿ ರಾಯರನ್ನ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಾನು ರಾಯರಿಗೆ ತುಂಬಾ ನಂಬ್ತೀನಿ. ಯಾಕೆಂತಂದರೆ, ನಾನು ಒಂದು ಬೇಡ್ಕೊಂಡಿರೋದನ್ನ ಪಟ್ಟಂತ ನನಗೆ ಈಡೇರಿಸಿದ್ರಲ್ವ. ನನ್ನ ಭಕ್ತಿಯಿಂದ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಂಡಿದ್ದೆ. ಅವತ್ತಂತೂ ನಾನು ಅಷ್ಟು ಬೇಡ್ಕೊಂಡಿದ್ದೆ ಅಂತಂದರೆ ಹಂಗೆ ಬೇಡ್ಕೊಂಡಿದ್ದೆ. ಅದು ನನಗೆ ಈಡೇರಿಸಿದ್ರು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ರಾಯರನ್ನ ನಂಬಿರೋದು ಇದೇ ಕಾರಣಕ್ಕೆ. ಪೂಜೆ ಮಾಡಿ ನಿಮಗೆ ತಿಳಿಸೋಣ, ಒಂದು ಮಾತು ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ರಾಯರ ಭಕ್ತರಾಗಿದ್ದರೆ ನನಗೆ ಕಾಮೆಂಟ್ ಹಾಕೋದನ್ನ ಮರಿಬೇಡಿ.
ಲೈಕ್ ನೀವು ರಾಯರನ್ನ ನಂಬಿ ಆವಾಗ ಗೊತ್ತಾಗುತ್ತೆ. ನೀವೇನಾದರೂ ಒಂದು ಬೇಡ್ಕೊಂಡ್ರೆ ರಾಯರು ಈಡೇರಿಸ್ತಾರೆ. ನೀವೇನಾದರೂ ಸೈಟ್ ತಗೋಬೇಕಾ, ಮನೆ ಕಟ್ಟಬೇಕಾ, ಇಲ್ಲ ನೀವು ಏನಾದರೂ ಒಂದು ಜೀವನದಲ್ಲಿ ಮುಂದೆ ಬರಬೇಕಾ, ಯಾರಾದರೂ ನಿಂದನೆ ಲೈಕ್ ಏನಾದರೂ ನಿಮಗೆ ಹರ್ಟ್ ಮಾಡ್ತಿದ್ದಾರಾ, ಅವ್ರು ಎಲ್ಲರಿಂದನೂ ಕಾಪಾಡ್ತಾರೆ ರಾಯರು. ಹಾಗಂತನೇ ನೀವೇನಾದರೂ ಸೈಟ್ ತೊಗೊಳ್ಬೇಕಂದ್ರೂ ಕೂಡ ನೀವು ಒಂದು ರಾಯರ ಹತ್ರ ಬೇಡಿಕೆ ಇಟ್ಕೋಬೋದು. ಸೊ ಆ ರೀತಿ ಎಲ್ಲ ರೀತಿಯಿಂದ್ರೂ ಕೂಡ ನಂಬಿಬಿಟ್ಟು ನೀವು ಪೂಜೆ ಮಾಡಿ. ಆಗುತ್ತೋ ಇಲ್ಲೋ ಅನ್ನೋ ಥರ ಏನಾದರೂ ಪೂಜೆ ಮಾಡಿದರೆ ದಯವಿಟ್ಟು ಆ ರೀತಿ ಲೈಕ್ ಪೂಜೆನೇ ಮಾಡೋಕ್ಕೆ ಹೋಗಬೇಡಿ, ಆ ರೀತಿ ನಂಬಕ್ಕೆ ಹೋಗಬೇಡಿ. ಆಗುತ್ತೋ ಇಲ್ಲೋ ಅನ್ನೋ ಥರ ನಿಮ್ಮ ಹತ್ರನೇ ನೀವು ನಂಬಿಕೆ ಇಟ್ಕೊಳ್ತಿರಂಗೆ ದೇವ್ರ ಹತ್ರ ಕೇಳಿದರೆ ಅದಕ್ಕೆ ಫಲ ಸಿಗಲ್ಲ. ಹಾಗಾಗಿ ದೇವ್ರನ್ನ ನಂಬಿಬಿಟ್ಟು ಪೂಜೆ ಮಾಡಿ. ಒಂದು ಹೂವು ಹಾಕಿಬಿಟ್ಟು ಪೂಜೆ ಮಾಡೋದ್ರಲ್ಲಿ ಏನು ಅಂತ ನಿಮಗೇನು ಫರಕ್ ಬೀಳಲ್ಲ. ಸೊ ಹಾಗಾಗಿ ದೇವ್ರನ್ನ ಯಾವತ್ತೂ ನಂಬಿಬಿಟ್ಟು ನೀವು ಕೂಡ ಪೂಜೆ ಮಾಡಿ. ನನಗೂ ಕೂಡ ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ನನಗೆ ಏನೇನು ಆಗುತ್ತೋ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ನಾನು ಕೂಡ ತುಂಬಾ ನಂಬಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡ್ಬೋದು ನನ್ನ ಭಕ್ತಿಯಿಂದ ಎಷ್ಟು ಪೂಜೆ ಮಾಡ್ತಿದ್ದೀನಿ ಅಂತ. ರಾಯರಿಗೆ ಇವತ್ತು ಪೂಜೆ ಮಾಡ್ತಾಯಿದ್ದೀನಲ್ಲ, ಫಸ್ಟು ಎಲ್ಲ ದೇವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದಾಗಿದ್ಮೇಲೆ ರಾಯರಿಗೆ ಕುಂಕುಮ ಎಲ್ಲ ಇಡಂಗಿಲ್ಲ. ಹಾಗಾಗಿ ನಾನು ಗಂಧನ ಮಾತ್ರ ಇಟ್ಟಿದ್ದೀನಿ ಅದಕ್ಕೋಸ್ಕರ. ಆಮೇಲೆ ತುಳಸಿ ಅಂದರೆ ತುಂಬಾ ಇಷ್ಟ ರಾಯರಿಗೆ. ಹಾಗಾಗಿ ನಮ್ಮ ಮನೆ ಹತ್ರ ತುಂಬಾ ತುಳಸಿ ಇದೆ. ಹೂವು ಎಲ್ಲ ಅಲಂಕಾರ ಮಾಡಿಬಿಟ್ಟು, ಮಲ್ಲಿಗೆದು ಅಲಂಕಾರ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದಿಷ್ಟು ತುಳಸಿನ ಕೂಡ ಇಡ್ತಾಯಿದ್ದೀನಿ. ರಾಯರಿಗೆ ಅದು ತುಂಬಾ ಇಷ್ಟ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿನ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಏನು ಸಂಕಲ್ಪ ಇತ್ತೋ ಅದನ್ನು ಅಂದ್ಕೊಂಡ್ಬಿಟ್ಟು ನಾವು ದೀಪನ ಹಚ್ಚಬೇಕು. ಆವಾಗ ನಮಗೆ ಅವತ್ತಿನ ಫಲ ಏನು ಅಂದ್ಕೊಂಡಿರ್ತೀವಲ್ಲ ಅದು ಸಿಗುತ್ತೆ. ಹಾಗಾಗಿ ಇದು ಜಾಸ್ತಿ ನೀವು ಪೂಜೆ ಮಾಡಬೇಕು, ವ್ರತ ಏನಾದರೂ ಮಾಡಬೇಕು. ನಾನು ವ್ರತ ಥರ ಏನು ಮಾಡ್ತಿಲ್ಲ. ವ್ರತ ಮಾಡುವಾಗ ನಾನು ಡೆಫಿನೆಟಾಗಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಈ ರೀತಿ ವ್ರತ ಮಾಡ್ತೀನಿ ಅಂತ ದೇವ್ರ ಹತ್ರ ಫಸ್ಟು ಕೇಳ್ಕೋಬೇಕು. ಕೇಳ್ಕೊಂಡಿದ್ಮೇಲೆ ಆವಾಗ ನಾವು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ವ್ರತ ಏನು ಅಂದ್ಕೊಂಡಿಲ್ಲ. ಇವಾಗ ರಾಯರಿಗೆ ಜಸ್ಟ್ ಗುರುವಾರ ಪೂಜೆ ಮಾಡೋಣ ಫಸ್ಟು ಇವಾಗಿನ ಸ್ಟಾರ್ಟಪ್ ಮಾಡಿರೋದಲ್ವ. ಸೊ ಹೋಗ್ತಾ ಹೋಗ್ತಾ ನಾನು ಏನಾದರೂ ಬದಲಾವಣೆಗಳು ಕಾಣಿಸ್ತು ಅಂದರೆ, ನನ್ನಲ್ಲಿ ಬದಲಾವಣೆಗಳು ಏನಾದರೂ ದೇವ್ರ ಹತ್ರ ಕೇಳ್ಕೊಂಡಿರೋದು ಎಲ್ಲದನ್ನು ಕೂಡ ಇನ್ನೂ ಜಾಸ್ತಿ ಅಂದ್ಕೊಂಡು ನಾನು ಪೂಜೆನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ಹೋಗ್ತಾ ಅವ್ರ ಹತ್ರ ಅವ್ರಿಗೆ ಯಾವ ರೀತಿ ಪೂಜೆ ಮಾಡ್ಬೋದು, ಏನು ಎತ್ತ ಎಲ್ಲದನ್ನು ನೀಟಾಗಿ ತಿಳ್ಕೊಂಡು ಆಮೇಲೆ ಮಾಡೋದು ತುಂಬಾ ಉತ್ತಮ. ಹಾಗಾಗಿ ನಾನು ಇವಾಗೇನು ವ್ರತ ಆ ರೀತಿ ಮಾಡ್ತಾಯಿಲ್ಲ. ನಾನು ರಾಯರಿಗೆ ಜಸ್ಟು ಗುರುವಾರ ಬಂದಿದ್ದಾಗ ಜಸ್ಟ್ ಅವರ ಸೇವೆನ ಮಾಡ್ತಾಯಿದ್ದೀನಿ. ಜಸ್ಟ್ ಪೂಜೆನ ಮಾಡಿಬಿಟ್ಟು ಅವ್ರಿಗೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀನಿ, ರಾಯರೇ ಇವತ್ತಿನ ದಿನನ ಚೆನ್ನಾಗಿಟ್ಟಿರಿ, ನಾನು ಮಾಡ್ತಿರೋ ಕೆಲಸದಲ್ಲಿ ಚೆನ್ನಾಗಿ ನನಗೆ ಆಗಲಿ ಅನ್ನೋ ಥರನೇ ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಅಲ್ವಾ ಆಫೀಸ್ದು. ಸೊ ಹಾಗಾಗಿ ಅದರಲ್ಲಿ ನನಗೆ ಇನ್ನೂ ಚೆನ್ನಾಗಿ ಆಗಬೇಕು ಎಲ್ಲದನ್ನು ಕೇಳ್ಕೊಳ್ತಾ ಇದ್ದೀನಿ. ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಾನು ಕೇಳ್ಕೊಂಡಿರೋದನ್ನ ದೇವರು ರಾಯರು ಬೇಗ ಕರುಣಿಸಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಹೋಗ್ತಾ ನನ್ನ ಭಕ್ತಿ ಯಾವ ರೀತಿ ಇರುತ್ತೋ, ಬೆಳ್ಳಿದು ಹಚ್ಚೋದು ದೀಪ ಇರುತ್ತೆ, ಈ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ಆ ರೀತಿ ಏನಾದರೂ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಪೂಜೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡಬೇಕಂತ, ಪಾಪು ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಂದು ಎನಿವೇ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೀನಿ. ಆಮೇಲೆ ದೇವರಿಗೆ ಊದ್ಕಡ್ಡಿ ಎಲ್ಲ ಬೆಳಗಿ ಕರ್ಪೂರದ್ದು ಆರತಿನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಪೂಜೆ ಮಾಡಿದ್ರು ತುಂಬಾ ಬ್ಯೂಟಿಫುಲ್ಲಾಗಿ, ಮನಸ್ಸು ಕೂಡ ತುಂಬಾ ಹಳಾರ ಅನ್ನಿಸ್ತು ನನಗೆ ಇವತ್ತಿನ ಪೂಜೆ. ಸೊ ಹಾಗಾಗಿ ನೀವು ಕೂಡ ಏನು ಅನ್ನಿಸ್ತು ಈ ಪೂಜೆನ ನೋಡಿಬಿಟ್ಟು, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.
ಯಾವಾಗ್ಲೂ ಪೂಜೆ ಮಾಡುವಾಗ ಹೊರ್ಸ್ಲಿಗೂ ಕೂಡ ನಮಸ್ಕಾರ ಮಾಡಬೇಕಂತೆ. ಯಾಕಂತಂದರೆ ಅಲ್ಲಿ ದೇವ್ರುಗಳು ಇರ್ತಾರೆ ಅಲ್ವಾ, ನಾವು ಏನು ಹೊರ್ಸ್ಲು ವಾಸ್ಕಲ್ ಕೂಡಿಸುವಾಗ ದೇವರು ಇರ್ತಾರೆ ಅಲ್ವಾ. ಸೊ ಹಾಗಾಗಿ ನಮಸ್ಕಾರ ಮಾಡಿಬಿಟ್ಟು ನಾವು ಏನು ಮಂಗಳಾರತಿ ಏನು ಇರುತ್ತಲ್ವ ಅದನ್ನು ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ಅಕ್ಕಿ ಕಾಳನ್ನ ಇಟ್ಕೊಂಡ್ಬಿಟ್ಟು ಹಾಗೆ ದೇವರಿಗೆ ಇದು ಮಾಡಬೇಕು. ದೇವರಿಗೆ ಹಾಕಬೇಕು ಅಕ್ಕಿ ಕಾಳು ಏನಿರುತ್ತಲ್ಲ, ಅಕ್ಷತೆ ಕಾಳು. ಸೊ ಅದನ್ನು ಹಾಕಿಬಿಟ್ಟು ನಾವು ದೇವ್ರಿಗೆ ನಮಸ್ಕಾರ ಮಾಡ್ಕೋಬೇಕಂತ. ನಾನಿವತ್ತು ಅಕ್ಷತೆ ಕಾಳು ಹಾಕಿರೋದು ಕ್ಲಿಪ್ಪು ಮಿಸ್ ಆಗಿದೆ. ಇವತ್ತು ವೀಡಿಯೋ ಮಾಡ್ಕೊಂಡಿಲ್ಲ. ಇವಾಗ ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಂತ, ರಾಯರಿಗೆ ನೈವೇದ್ಯಕ್ಕೆ ಅಂತ ಕಡಲೆ ಬೀಜ ಸಕ್ಕರೆನ ಹಿಡಿದಿದ್ದೀನಿ ದೇವರಿಗೆ ನೈವೇದ್ಯಕ್ಕೆ ಅಂತ. ಸೊ ಇವತ್ತು ಬೇರೆ ಪ್ರಿಪೇರ್ ಮಾಡೋಕ್ಕಾಗಿಲ್ಲ, ಬೇಗ ಆಗಿಬಿಡ್ಬೇಕು ಅಂತ. ನನಗೆ ಮಗಳಿದ್ವಲ್ಲ ಅವಳಿಗೂ ಕೂಡ ತಿನ್ನಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸೊ ಫೈನಲ್ಲಾಗಿ ನೋಡಿ ಈ ರೀತಿ ಧೂಪನ ಹಾಕಿಬಿಟ್ಟು ಜಸ್ಟ್ ಇಟ್ಟರೆ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ. ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಇರ್ಬೋದು. ಹಾಗಾಗಿ ಇದನ್ನು ಕೂಡ ನಾವು ಮನೆಯಲ್ಲೆಲ್ಲ ತೋರಿಸ್ಬಿಟ್ಟು ಆಮೇಲೆ ಈ ರೀತಿ ದೇವರ ಮುಂದೆ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಪಾಸಿಟಿವ್ ಆಗಿ ಇರ್ಬೋದು. ಸೊ ಹಾಗಾಗಿ ಈ ರೀತಿ ಪೂಜೆ ಆಗಿತ್ತು. ಅಲಂಕಾರ ಆಗಿದ್ಮೇಲೆ ನೋಡು ರಾಯರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು, ನಿಮಗೆ ಯಾವ ರೀತಿ ರಾಯರ ಬಗ್ಗೆ ಅನುಭವ ಇದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೋರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.